ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಟಿಆರ್ಪಿಯಲ್ಲಿ ಉತ್ತಮ ರೇಟಿಂಗ್ ಪಡೆದುಕೊಂಡು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸದ್ಯ ಶ್ರೇಷ್ಠಳನ್ನು ತಾಂಡವ್ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಸ್ವತಃ ಭಾಗ್ಯ ಹಾಗೂ ತಾಂಡವ್ ಅಮ್ಮ ಕುಸುಮ ಶ್ರೇಷ್ಠಳನ್ನ ಆರತಿ ಎತ್ತಿ ಮನೆಯೊಳಗೆ ಸ್ವೀಕರಿಸಿದ್ದಾರೆ. ಇದು ಧಾರಾವಾಹಿಯ ಮಹಾ ತಿರುವು ಎನ್ನಲಾಗ್ತಾ ಇದೆ. ಶ್ರೇಷ್ಠ ನನ್ನವಳು, ಇದು ನನ್ನ ಮನೆ, ಇನ್ಮುಂದೆ ಅವಳು ಇಲ್ಲೇ ಇರುತ್ತಾಳೆ ಎನ್ನುತ್ತಾನೆ ತಾಂಡವ್. ಅದಕ್ಕೆ ಕುಸುಮ, ನನ್ನ ಮಗ ಅವನು ಇಷ್ಟಪಟ್ಟ ಹುಡುಗಿಯನ್ನ ಮನೆಗೆ ಕರೆತಂದಿದ್ದಾನೆ, ಅವರನ್ನು ಹೀಗೆ ಹೊರಗೆ ನಿಲ್ಲಿಸಿ ಮಾತನಾಡಿಸುವುದು ಎಷ್ಟು ಸರಿ ಎಂದು ಭಾಗ್ಯ ಜೊತೆ ಹೇಳಿ ಬೂದು ಕುಂಬಳಕಾಯಿ ತೆಗೆದುಕೊಂಡು ಬರ್ತಾಳೆ. ಅದರಲ್ಲಿ ಕರ್ಪೂರ ಇಟ್ಟು ತಾಂಡವ್ ಹಾಗೂ ಶ್ರೇಷ್ಠಗೆ ಆರತಿ ಮಾಡ್ತಾರೆ. ಶ್ರೇಷ್ಠ ತಾಂಡವ್ ಖುಷಿಯಾಗಿ ಮನೆಯೊಳಗೆ ಬರ್ತಾರೆ. ಆದ್ರೆ ಕುಸುಮ ಮಾತು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಭಾಗ್ಯ ಹಾಗೂ ಕುಸುಮ ಬಿಟ್ಟು ಉಳಿದ ಎಲ್ಲ ಮನೆಯವರು ಸದಸ್ಯರು ಇವರ ಆಗಮನದಿಂದ ಕೋಪಗೊಂಡಿದ್ದಾರೆ. ಊಟ ಮಾಡುವಾಗ ಕೂಡ ಸುನಂದ, ಮನಸ್ಸು ಸರಿ ಇಲ್ಲ ಅಂದ್ರೆ ಹೇಗೆ ತಿನ್ನೋದು, ಉಂಡ ಮನೆಗೆ ಎರಡು ಬಗೆಯವರ ಮಧ್ಯೆ ಊಟ ಮಾಡಿದ್ರೆ ಅದು ಎಲ್ಲಿ ಸೇರುತ್ತೆ ಎಂದು ಹೇಳ್ತಾಳೆ. ಸುನಂದ ಹೀಗೆ ಹೇಳಿದ್ದೇ ತಡ ಶ್ರೇಷ್ಠ ಕೋಪಗೊಂಡು, ಆಂಟಿ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದು ಕೇಳ್ತಾಳೆ. ಆಗ ಸುನಂದಾಳನ್ನ ಸಮಾಧಾನ ಪಡಿಸಿದ ಕುಸುಮ, ಏನೂ ಆಗಿಲ್ಲ, ನೀವು ಊಟ ಮಾಡಿ ಎಂದು ಹೇಳ್ತಾರೆ. ಆಗ ಶ್ರೇಷ್ಠ, ಕುಸುಮ ಆಂಟಿ ಅಲ್ಲ ಕುಸುಮ ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಜೀವನದಲ್ಲಿ ತುಂಬಾ ಖುಷಿಯಾದ ದಿನ ಇವತ್ತು. ಈ ತರ ಒಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಸೊಸೆಯಾಗಿ ಒಪ್ಪಿಕೊಳ್ತೀರಾ, ಈ ತರ ಎಲ್ಲ ಜೊತೆ ಕೂತು ಊಟ ಮಾಡೋ ಅವಕಾಶ ಕೊಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ಕುಸುಮ, ಅದರಲ್ಲೇನಿದೆ, ನನ್ನ ಮಗ ನಿನ್ನ ಮನಸಾರೆ ಇಷ್ಟಪಟ್ಟಿದ್ದಾರೆ. ಮಗ ಇಷ್ಟಪಟ್ಟಿದ್ದನ್ನ ನಾನು ನೆರವೇರಿಸದಿದ್ರೆ ಒಳ್ಳೆ ತಾಯಿ ಆಗ್ತೀನಾ? ಇನ್ಮೇಲೆ ನೀನು ಈ ಮನೆ ಮೆಚ್ಚಿದ ಸೊಸೆ, ನಾಳೆಯಿಂದ ಶ್ರೇಷ್ಠ ಈ ಮನೆಯ ಸೊಸೆ, ಭಾಗ್ಯ ಈ ಮನೆಯ ಅತಿಥಿ ಆಗ್ತಾಳೆ ಎಂದು ಶಾಕ್ ಕೊಟ್ಟಿದ್ದಾಳೆ ಕುಸುಮ. ಸದ್ಯ ಕುಸುಮ ಭಾಗ್ಯಳ ಉದ್ದೇಶ ಏನು? ನಿಜಕ್ಕೂ ಶ್ರೇಷ್ಠಳನ್ನ ಸೊಸೆ ಎಂದು ಒಪ್ಪಿಕೊಡ್ಬಿಟ್ಲಾ ಎಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆಲ್ಲ ಮುಂದಿನ ಎಪಿಸೋಡ್ನಲ್ಲಿ ಉತ್ತರ ಸಿಗಬಹುದು.